ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಹೆಸರುಕಾಳು ಪಲ್ಯ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಹೆಸರುಕಾಳು ಪಲ್ಯ ಮಾಡೋದಕ್ಕೆ ನಾನು ಮೊದಲು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಚೆನ್ನಾಗಿ ಕಾಯ್ದಿದೆ. ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ದೋಸೆ ಜೊತೆ ಚೆನ್ನಾಗಿರುತ್ತೆ ಈ ರೆಸಿಪಿ, ಒಂದ್ಸರಿ ಟ್ರೈ ಮಾಡಿ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಲಿ. ಈಗ ನೋಡಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ. ಈ ಹೆಸರುಕಾಳು ಪಲ್ಯ ಬೇಸಿಗೆನಲ್ಲಿ ತುಂಬ ತಂಪು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮತ್ತು ದೋಸೆ ಜೊತೆಯಲ್ಲಿ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಕರಿಬೇವಿನ ಸೊಪ್ಪು ಕೂಡ ಫ್ರೈ ಆಗಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ನಾನಿವಾಗ ಆಲೂಗೆಡ್ಡೆ ಮತ್ತು ಒಂದು ಸೀಮೆ ಬದನೆಕಾಯನ್ನು ಹಾಕೋತಾ ಇದ್ದೀನಿ. ಒಂದು ಆಲೂಗೆಡ್ಡೆ ಮತ್ತು ಒಂದು ಸೀಮೆ ಬದನೆಕಾಯಿ ಹಾಕೋತಾ ಇದ್ದೀನಿ. ಯಾವ ತರಕಾರಿ ಇರುತ್ತೋ ಅದನ್ನು ಯೂಸ್ ಮಾಡಿ, ಕ್ವಿಕ್ಕಾಗಿ ಬೇಗ ಮಾಡ್ಬೋದು. ಈಗ ಎಲ್ಲ ಚೆನ್ನಾಗಿ ಒಗ್ಗರಣೆ ಜೊತೆಯಲ್ಲಿ ಮಿಕ್ಸ್ ಮಾಡೋಣ. ತರಕಾರಿನೆಲ್ಲರೂ ತೊಳೆದು ಹಾಕ್ಕೊಂಡಿದ್ದೀನಿ. ನಾನು ಇದ್ರ ಜೊತೆಗೆ ಹೆಸ್ರು ಕಾಳು ಹಾಕ್ಕೋತಾ ಇದ್ದೀನಿ. ನೆನೆಸಿಲ್ಲ ಏನಿಲ್ಲ, ಹಾಗೇ ಹಾಕ್ಕೋತಾ ಇದ್ದೀನಿ ಹೆಸ್ರು ಕಾಳನ್ನು. ಇದ್ರ ಜೊತೆ ಬಾಳೆಕಾಯಿ, ಬದನೆಕಾಯಿ ಎಲ್ಲ ಹಾಕೋಬೋದು. ನಾನು ಏನು ತರಕಾರಿ ಇರುತ್ತೋ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಹೆಸ್ರು ಕಾಳು ಜೊತೆ ತರಕಾರಿನೆಲ್ಲನೂ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹೆಸ್ರು ಕಾಳು ಬೇಗ ಬೆಂದೋಗುತ್ತೆ, ಒಂದು ವಿಸಲ್ಗೆಲ್ಲ ಬೆಂದೋಗುತ್ತೆ. ಅದನ್ನು ನೆನೆಸೋ ಅಂತ ಇದಿರಲ್ಲ, ಬೇಯಿಸೋ ಅಂತ ಇದಿರಲ್ಲ. ಕುಕ್ಕರಲ್ಲಿ ಒಂದು ವಿಸಲ್ಗೆಲ್ಲ ಬೇಯುತ್ತೆ ತರಕಾರಿ ಜೊತೆಯಲ್ಲಿ. ಆದ್ದರಿಂದ ಅದನ್ನು ಹಾಗೆ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಫ್ರೈ ಆಗಿದೆ. ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ಬಿಸಿನೀರು ಹಾಕೋತಾ ಇದ್ದೀನಿ. ತಣ್ಣೀರನ್ನು ಯೂಸ್ ಮಾಡಬಾರ್ದು, ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಟೇಸ್ಟಾಗಿ ಪಲ್ಯ. ನೋಡಿ, ಇವಾಗ ಒಂದು ಮಸಾಲೆ ರುಬ್ಕೋಬೇಕು. ಒಂದು ವಿಸಲ್ ಆಗಲಿ ಇದು, ಅಲ್ಲಿವರೆಗೂ ಒಂದು ಮಸಾಲೆ ರುಬ್ಕೊಳ್ಳೋಣ. ನೋಡಿ, ನಾನು ಚಕ್ಕೆ, ಲವಂಗ, ಕಡಲೆ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ಮಸಾಲೆನ ರುಬ್ಬಿ ಹಾಕ್ಕೋಬೇಕು ನಾವು. ಒಂದು ವಿಸಲ್ಗೆಲ್ಲ ಚೆನ್ನಾಗಿ ಹೆಸ್ರು ಕಾಳು ಬೆಂದಿದೆ. ನಾನು ಇದ್ರ ಜೊತೆಗೆ ಒಂದೇ ಒಂದು ಬಾಳೆಕಾಯಿ ಕೂಡ ಯೂಸ್ ಮಾಡ್ತಿದ್ದೀನಿ. ಹೆಸ್ರು ಕಾಳು ಜೊತೆಯಲ್ಲಿ ಬಾಳೆಕಾಯಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಬಾಳೆಕಾಯಿ ತಿನ್ನೋದ್ರಿಂದ ಕೂಡ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಒಂದು ಬಾಳೆಕಾಯನ್ನು ಸಣ್ಣದಾಗಿ ಹೆಚ್ಚಿ ತೊಳೆದು ಹಾಕೋತಾ ಇದ್ದೀನಿ. ಬಾಳೆಕಾಯಿ ಫಸ್ಟೇ ವಿಸಿಲ್ ಹಾಕ್ಸಿದ್ರೆ ಅದು ಚೆನ್ನಾಗಿ ಬೆಂದೋಗುತ್ತೆ. ಆದ್ದರಿಂದ ತರಕಾರಿ ಎಲ್ಲ ಬೆಂದಾದಮೇಲೆ ಲಾಸ್ಟಲ್ಲಿ ಬಾಳೆಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಮನೇಲಿ ಮಾಡಿಸ್ಕೊಂಡಿರುವಂತಹ 1 ಚಮಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ, ಸಾಂಬಾರು ಪೌಡರು. ಅದ್ರ ಜೊತೆಗೆ ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಸೇಮ್ ಈ ಥರ ಮಾಡಿಕೊಂಡ್ರೆ ಬೋಟಿಗೋಸ್ ಥರನೇ ಇರುತ್ತೆ, ಆದರೆ ವೆಜ್. ರುಬ್ಕೊಂಡಿರುವಂಥ ಕಾಯಿ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡೋಣ. ಆದಷ್ಟು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ನಾವು ದೋಸೆಗೆ ಮಾಡ್ಕೊತಿರೋದ್ರಿಂದ ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ಸಾಂಬಾರು ಪೌಡರು ಹಾಗೆ ಕಾಯಿ ಮಸಾಲೆ ರುಬ್ಕೊಂಡಿರೋದೆಲ್ಲನೂ ತರಕಾರಿ ಜೊತೆ ಕಾಳು ಜೊತೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ತರಕಾರಿ ಕಾಳು ಎಲ್ಲ ಆಲ್ರೆಡಿ ಬೆಂದಿದೆ. ನಾವು ಹಾಕಿರುವಂಥ ಮಸಾಲೆ ಮಾತ್ರ ಕುದಿಬೇಕು. ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋದಿನ್ನು.
ಲಾಸ್ಟಲ್ಲಿ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು, ಖಾರ ಕಡಿಮೆ ಆಗಿದ್ದರೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋಬೋದು. ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಅದರಿಂದ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಇದು ಬೆಂದಾದ್ಮೇಲೆ ಹೆಸರು ಕಾಳು ಚೆನ್ನಾಗಿ ಬೆಂದಿತ್ತಲ್ಲ, ಆವಾಗ ಚೆನ್ನಾಗಿ ಇನ್ನೂ ಗಟ್ಟಿಯಾಗುತ್ತೆ. ಈಗ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ನೋಡಿ ಯಾವ ರೀತಿ ಆಗಿದೆ ಗೊಜ್ಜು ಅಂತ. ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ ಚಪಾತಿ ಜೊತೆನೆಲ್ಲ ತಿನ್ನೋದಕ್ಕೆ. ರುಚಿಯಾದ ಆರೋಗ್ಯಕರವಾದ ಹೆಸರು ಕಾಳು ಗೊಜ್ಜು ರೆಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.